ಬೆಂಗಳೂರಿನಲ್ಲಿ ಪ್ರೀ ಸ್ಕೂಲ್ ನಡೆಸುವವರಿಗೆ ಬಿಗ್ ಶಾಕ್. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಪ್ರೀ ಸ್ಕೂಲ್ ಓಪನ್ಸ್. ರಾಜ್ಯ ಶಿಕ್ಷಣ ಇಲಾಖೆಯಿಂದ ಹೊಸ ನಿಯಮಗಳು ಜಾರಿಯಾಗಲಿವೆ. ಪ್ರೀ ಸ್ಕೂಲ್ ನಡೆಸುವವರೇ ಈ ನಿಯಮವನ್ನು ಪಾಲಿಸಬೇಕಾಗಿದೆ. ಪ್ರೀ ಸ್ಕೂಲ್ ನಡೆಸುವವರಿಗೆ ಕಡಿವಾಣ ಹಾಕಲು ಹೊಸ ರೂಲ್ಸ್ ತರಲಿದೆ ರಾಜ್ಯ ಶಿಕ್ಷಣ ಇಲಾಖೆ. ಬಿಗ್ ಶಾಕ್ ಕೊಡ್ತಾ ಇರುವಂಥದ್ದು ರಾಜ್ಯ ಶಿಕ್ಷಣ ಇಲಾಖೆ. ಯಾರಂದ್ರೆ ಅವರುಗಳು ಮಾಂಟೆಸರಿ LKG ಪ್ರಿ-KG ಅಂತ ಓಪನ್ ಮಾಡಿಕೊಂಡು ಅಡ್ಮಿಷನ್ಸ್ ಮಾಡಿಸ್ಕೊಂಡು ಇಷ್ಟ ಬಂದಂಗೆ ಅದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಆ ರೀತಿಯಾಗಿ ನಡೆಸ್ಕೊಂಡು ಹೋಗೋರಿಗೆ ಇದೀಗ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಮೇಲಾಗಿ ಶಿಕ್ಷಣ ಇಲಾಖೆ ಹೊಸದಾದಂತಹ ರೂಲ್ಸನ್ನು ತರೋದಕ್ಕೆ ಮುಂದಾಗಿರುವಂಥದ್ದು. ಪ್ರೀ ಸ್ಕೂಲ್ ತೆರೆಯಲು 30 ವರ್ಷ ಲೀಸ್ ಅಗ್ರಿಮೆಂಟ್ ಆಗಿರಬೇಕು ಅಂತ ಹೊಸ ನಿಯಮ. ಒಂದೇ ಸ್ಥಳದಲ್ಲಿ ಪ್ರೀ ಸ್ಕೂಲ್ 30 ವರ್ಷ ನಡೆಸಬೇಕು. 18/20 ಅಳತೆಯ ಕೊಠಡಿಯನ್ನು ಹೊಂದಿರಲೇಬೇಕು ಅನ್ನುವಂಥ ರೂಲ್ಸ್. 2000ದಿಂದ 3000 ಚದರ ಅಳತೆ ಕಟ್ಟಡ ಇರಬೇಕದು. ನೆಲಮಹಡಿಯಲ್ಲಿ ಪ್ರೀ ಸ್ಕೂಲ್ ಓಪನ್ ಮಾಡಬೇಕು ಅನ್ನುವಂಥ ಹೊಸ ನಿಯಮ. ಈ ನಿಯಮ ಪಾಲಿಸದೇ ಇದ್ರೆ ಸ್ಕೂಲ್ಗೆ ಬೀಳುತ್ತೆ ಬೀಗ. ಪ್ರೀ ಸ್ಕೂಲ್ ತೆರೆಯಲು 30 ವರ್ಷ ಲೀಸ್ ಅಗ್ರಿಮೆಂಟ್ ಕಂಪಲ್ಷನ್. ಒಂದೇ ಸ್ಥಳದಲ್ಲಿ 30 ವರ್ಷ ಪ್ರೀ ಸ್ಕೂಲ್ನ ನಡೆಸಬೇಕು ಅನ್ನುವಂಥದ್ದು. ಎಸ್, ಇಷ್ಟ ಬಂದಾಗ ಯಾವುದೋ ಒಂದು ಸಣ್ಣ ಮನೆ ಬಾಡಿಗೆಗೆ ತೊಗೊಂಡ್ಬಿಡೋದು, ಅಲ್ಲಿ ಇವರು ಎಷ್ಟು ಜನನ, ಕಮ್ಮಿ ಜನನೋ ಜಾಸ್ತಿ ಜನನೋ ಒಟ್ಟಾರೆ ನಡೆಸ್ಬಿಡೋದು ಮಾಂಟೆಸರೀಸ್ ಪ್ರೀ ಸ್ಕೂಲ್ಸ್. ಈ ರೀತಿಯಾದಂಥ ಎಲ್ಲ ಒಂದು ವಿಚಾರಗಳಿಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಹೊಸ ನಿಯಮವನ್ನು ಜಾರಿ ಮಾಡ್ತಾ ಇರುವಂಥದ್ದು. ಮುಂಚೆ ಇರೋ ರೂಲ್ಸ್ ರೆಗ್ಯುಲೇಷನ್ ಸಡನ್ ಆಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಈಗ ನಿಯರ್ ಬೈ ಪೇರೆಂಟ್ಸ್ ಇರ್ತಾರೆ. ಈಗ ಆಲ್ರೆಡಿ ಪ್ರೀ ಸ್ಕೂಲ್ಸ್ ಇರೋದ್ರಿಂದ ಮಕ್ಕಳು ಚಿಕ್ಕ ಮಕ್ಕಳು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಮಕ್ಕಳು ಚಿಕ್ಕ ಮಕ್ಕಳಾಗಿರೋದ್ರಿಂದ ನಿಯರ್ ಬೈ ಸ್ಕೂಲ್ಸ್ಗೆ ಹೋದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ. ಈಗ ದೊಡ್ಡ ಸ್ಕೂಲ್ ಎಲ್ಲೆಲ್ಲೋ ಇರುತ್ತೆ, ಸೊ ಅವ್ರ ಟ್ರಾವೆಲಿಂಗ್ ಟೈಮು ಎಲ್ಲನೂ ಸ್ಪೆಂಡ್ ಆಗಿದೆ. ಯಾಕಂದರೆ ಚಿಕ್ಕ ಮಕ್ಕಳನ್ನ ಅಷ್ಟು ದೂರ ಕಳ್ಸೋಕ್ಕೆ ಪೇರೆಂಟ್ಸ್ ರೆಡಿ ಇರೋದಿಲ್ಲ. ಅವ್ರಿಗೆ ಅನುಕೂಲ ಆಗಲಿ ಅಂತ ಈ ಪ್ರೀ ಸ್ಕೂಲ್ ಸ್ಟಾರ್ಟ್ ಆಗಿರೋದು. ಅದನ್ನು ಮುಚ್ಚಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಇಂಡೈರೆಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಈ ರೀತಿ ತರ್ತಾರೆ. ಇತ್ತೀಚೆಗೆ ಸರ್ಕಾರ ಅಂದರೆ ಶಿಕ್ಷಣ ಇಲಾಖೆ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಈ ನಿಯಮದಿಂದ ಇಲ್ಲಿವರೆಗೂ ಒಂದು ಪ್ರೀ ಸ್ಕೂಲ್ ಅಂತ ಏನು ನಡೆಸ್ತಾ ಇದ್ರು ಅವರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಾರಣ ಇಷ್ಟೇ, ಸರ್ಕಾರ ಬೇಕಾದಷ್ಟು ಅಂದರೆ ಬೇಡದ ಸುಮಾರು ನಿಯಮಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಏನಿ ಒಂದು ಪ್ರೀ ಸ್ಕೂಲ್ ಮಾಂಟೆಸರಿ LKG ಪ್ರಿ-KG ಅವರು ಇಷ್ಟ ಬಂದಂಗೆ ಯಾವುದೋ ಒಂದು ಮನೇನ ಬಾಡಿಗೆಗೆ ತೊಗೊಂಡ್ಬಿಟ್ಟು ಒಂದು ಸಣ್ಣ ಜಾಗ ಇದ್ರೂ ಕೂಡ ಅಲ್ಲೇ ನಡೆಸುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ಮತ್ತು ಹೆಚ್ಚಾಗ್ತಾ ಇದೆ ಇತ್ತೀಚಿನ ಪ್ರೀ ಸ್ಕೂಲ್ ಓಪನ್ಸು. ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಒಂದು ಹೊಸ ನಿಯಮ ತರ್ತಾ ಇರುವಂಥದ್ದು. ಇದಕ್ಕೆಲ್ಲ ಕಡಿವಾಣ ಹಾಕ್ತಾ ಇರುವಂಥದ್ದು. ಬೇಸ್ಮೆಂಟ್ನಲ್ಲೇ ಅದು ಸ್ಕೂಲ್ ಇರಬೇಕು, 18/20 ಇರಬೇಕು, 30 years ಆಫ್ ಲೀಸ್, ಇದೆಲ್ಲವೂ ಏನಿದೆ, ಇದರಿಂದ ಏನಾಗಬಹುದು ಅನ್ನುವಂಥದ್ದು ಡೆವಲಪ್ಮೆಂಟ್ಸ್. ಸಂತೋಷ್, ಈಗಾಗಲೇ ನೋಡ್ಬೋದು ರಾಜ್ಯ ಸೇರಿದಂತೆ ಬೆಂಗಳೂರು ನಗರದಲ್ಲೂ ಕೂಡ ಒಂದು ರೀತಿಯಲ್ಲಿ ನಾಯಿಕೋಡೆಗಳಂತೆ ಪ್ರೀ ಸ್ಕೂಲ್ಗಳು ಶುರು ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಸಣ್ಣ ಪುಟ್ಟ ಚಿಕ್ಕ ಶೆಡ್ಗಳು ಮನೆಗಳನ್ನು ಕೂಡ ಈಗ ಪ್ರೀ ಸ್ಕೂಲ್ ಮಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರಲ್ವ, ಆದ್ರೆ ಹಣ ಲೂಟಿ ಮಾಡಲು ಈ ರೀತಿ ಮಾಡ್ತಾ ಇರುವಂತದ್ದು ಕೂಡ ಹಲವು ಸಂಘಟನೆಗಳಾಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆ ಹಲವು ತಜ್ಞರು ಕೂಡ ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡಿದ್ರು ಇದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ. ಈ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆ ಒಂದು ಬ್ರೇಕ್ ಹಾಕಿರುವಂತದ್ದು, ಕೆಲವು ಮಾರ್ಗಸೂಚಿಗಳನ್ನು ಹೊರತಂದಿರುವಂತದ್ದು. ಪ್ರಮುಖವಾಗಿ ಏನೊಂದು ಪ್ರೀ ಸ್ಕೂಲ್ ಮಾಡಬೇಕಾದ್ರೆ ನಿಮ್ಗೆ 18-20 ಅಡಿ ಜಾಗ ಇರಬೇಕು, ಆಮೇಲೆ ನೆಲಮಾಡಿಯಲ್ಲಿ ಪ್ರೀ ಸ್ಕೂಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಫಸ್ಟ್ ಫ್ಲೋರ್ ಆಗಿದ್ರು ಸೆಕೆಂಡ್ ಫ್ಲೋರ್ ಆಗಿದ್ರು ಅಲ್ಲಿ ಮಕ್ಕಳಿಗೆ ಪಾಠ ಮಾಡಬಾರ್ದು, ಆಮೇಲೆ ಅವ್ರನ್ನ ಇದು ಮಾಡಬಾರ್ದು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಮೊದಲಾಗಿ ಮುಖ್ಯವಾಗಿ ಪ್ರಮುಖವಾಗಿ ನೋಡ್ಬೇಕಾದ್ರೆ ನಾವಿಲ್ಲಿ ಏನು ಪ್ರೀ ಸ್ಕೂಲ್ ನಡೆಸೋದಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಇದುವರೆಗೂ ಇರಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕ್ಯಾಂಪ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಶಿಕ್ಷಣ ಸಂಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಈ ರೀತಿ ಅಗ್ರ ಧೋರಣೆ ಮಾಡ್ತಾ ಇದ್ರೆ ಕೆಲವು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಸ್ಟರ್ಗಳು ಒಂದು ರೀತಿಯಲ್ಲಿ ಪ್ರೀ ಸ್ಕೂಲ್ ಅನ್ನೋ ಹೆಸರಲ್ಲಿ ಒಂದು ರೀತಿಯಲ್ಲಿ ಮನೆಗಳನ್ನ ಒಂದು ರೀತಿ ಪ್ರೀ ಸ್ಕೂಲ್ ಮಾಡ್ತಾ ಇರುವಂತ ಕೂಡ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಮಾರ್ಗಸೂಚನೆ ಮಾಡಿರುವಂತ ಮಾರ್ಗಸೂಚನೆ ಮಾಡ್ಬಿಟ್ಟು ಒಂದು ರೀತಿಯಲ್ಲಿ ಎಲ್ಲಕ್ಕೂ ಕಡಿವಾಣ ಆಗ್ತಿರೋದು ಕಂಡು ಬರ್ತಾ ಇರುವಂತದ್ದು. ಸಂತೋಷ್, ಓಕೆ, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.